ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆ. ಈ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿಯಲ್ಲಿ ಭಾರಿ ದೊಡ್ಡ ಲೋಪ ಆಗಿರುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಲೋಪ ಆಗಿದೆ ಅಂದರೆ ಒಂದೇ ಒಂದು ಖಾತೆ, ಆ ಒಂದು ಖಾತೆಯಲ್ಲಿ 19,020 ಜನ ಫಲಾನುಭವಿಗಳು. ಒಂದು ಅಕೌಂಟಿಗೆ ಅಷ್ಟು ಜನರ ಅಮೌಂಟ್ ಬಂದು ಬೀಳತ್ತೆ. ಅಷ್ಟು ದೊಡ್ಡ ಲೋಪ ಇದರಲ್ಲಿ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿಯಲ್ಲಿ ಭಾರಿ ಲೋಪ ಆಗಿದೆ. ಇದನ್ನ ನಾವು ನಿಮ್ಮ ಮುಂದೆ ಹೇಳ್ತಾ ಇರುವಂಥದ್ದಲ್ಲ, CAG ವರದಿಯಲ್ಲಿ ಈ ಅಂಶ ಬೆಳಕಿಗೆ ಬಂದಿರುವಂಥದ್ದು. CAG ವರದಿಯ ಈ ಅಂಶವನ್ನು ನೋಡಿ ರಾಜ್ಯ ಸರ್ಕಾರಕ್ಕೂ ಕೂಡ ತಲೆ ಗಿರ್ ಅಂತೇಳಿ ತಿರುಗಿದೆ. CAG ವರದಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರೋದು, ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. CAG ವರದಿಯಲ್ಲಿ ಇರುವಂತಹ ಅಂಶವನ್ನು ನೋಡಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ನಾನೇನು 19,020 ಜನರದ್ದು ಹೇಳ್ತಾ ಇದ್ದೆ, ಅದು ಬರೀ ಒಂದು ಎಕ್ಸಾಂಪಲ್ ಅಷ್ಟೇ. ಹೆಂಗೆಲ್ಲ ದುಡ್ಡು ಹೊಡಿಬೋದು ಅನ್ನೋದಕ್ಕೆ ಇದು ಬಹುಶಃ ತುಂಬಾ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸತ್ತೆ. ಅಷ್ಟರ ಮಟ್ಟಿಗೆ ದುಡ್ಡನ್ನು ಹೊಡೆದಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹೊಡೆದವ್ರು ಯಾರು ಅದು ತನಿಖೆ ಆದರೆ ಗೊತ್ತಾಗುತ್ತೆ. ಸದ್ಯ CAG ವರದಿಯಲ್ಲಿ ಹಣ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನೋದು ಗೊತ್ತಾಗಿದೆ. ಯಾವ್ಯಾವ ರೀತಿಯಲ್ಲಿ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನ್ನೋದನ್ನು ಕೂಡ CAG ವರದಿ ಉಲ್ಲೇಖ ಮಾಡಿದೆ. ಇದಕ್ಕೆ ಕಾರಣೀಕರ್ತರು ಯಾರು? DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಂತೆ ಗ್ಯಾರಂಟಿ ಯೋಜನೆಯಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ ಅನ್ನುವ ಉದ್ದೇಶಕ್ಕೋಸ್ಕರನೇ ಅದನ್ನು ಪರಿಷ್ಕರಣೆ ಮಾಡ್ತಾ ಇರೋದು. ಫಲಾನುಭವಿಗಳು ಆಗೋದಕ್ಕೆ ಅರ್ಹತೆ ಇಲ್ಲದೆ ಇರುವವರು ಕೂಡ ಹಣವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಕೂಡ ಗೃಹಲಕ್ಷ್ಮಿಯ ಗ್ಯಾರಂಟಿ ಯೋಜನೆ ಏನಿದೆ ಅದರ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಅದನ್ನು ಬೇರ್ಪಡಿಸಿ ಯಾರು ನಿಜವಾದ ಫಲಾನುಭವಿಗಳಿದ್ದಾರೋ ಅವರಿಗೆ ಮಾತ್ರ ಹಣ ಹೋಗಬೇಕು. ಟ್ಯಾಕ್ಸ್ ಕಟ್ಟುವವರು ತೆಗೆದುಕೊಳ್ತಾ ಇದ್ದಾರೆ, ಬೇರೆ ಬೇರೆ ಉನ್ನತ ಹುದ್ದೆಗಳಲ್ಲಿರುವಂಥವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂಥೇಳಿ ಪರಿಷ್ಕರಣೆ ಮಾಡ್ತೀವಿ ನಾವು ಅಂಥೇಳಿ DK ಶಿವಕುಮಾರ್ ಅವರು ಈಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಹುಶಃ ನಾಳೆ ನಾಡಿದ್ರಲ್ಲಿ ನಿಮಗೆ ಮತ್ತೊಮ್ಮೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅವರ ವೆಬ್ಸೈಟ್ ಮೂಲಕ ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೂ ಇದೆ. ಹೊಸ ಅರ್ಜಿಯ ನಮೂನೆ ನಿಮಗೆ ಬರುತ್ತೆ. ಅದಕ್ಕೆ ಅಗತ್ಯ ಇರುವ ದಾಖಲೆಗಳನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಹೇಳಿದ್ದಾರೆ. ವಿವಿಧ ದಾಖಲೆಗಳು ಸಂಬಂಧಪಟ್ಟಂತೆ ನೀವು ರೆಡಿ ಮಾಡ್ಕೋಬೇಕು. DK ಶಿವಕುಮಾರ್ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಕಾರಣ ಏನು ಅನ್ನೋದು ಈಗ ಗೊತ್ತಾಗ್ತಾ ಇದೆ. CAG ವರದಿ ಬಹಿರಂಗ ಆಗ್ತಾ ಇದ್ದಂತೆ CAG ವರದಿಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಸಿಕ್ಕಿರುವಂಥದ್ದು. ಆ CAG ವರದಿಯನ್ನು ಗಮನಿಸಿದಾಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಂತೆ ಗ್ಯಾರಂಟಿ ಯೋಜನೆಯಲ್ಲಿ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪರಿಷ್ಕರಣೆ ತರೋದಕ್ಕೆ ಮುಂದಾಗಿದ್ದು ಯಾಕೆ ಅನ್ನೋದಕ್ಕೆ ಉತ್ತರ ಈಗ ಸಿಗ್ತಾ ಇದೆ. ಅವರಿಗೆ ಈ ಸತ್ಯ ಗೊತ್ತಾಗಿದ್ದರಿಂದಲೇ ಬಹುಶಃ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಯಾಕೆಂದರೆ ಕಾಂಗ್ರೆಸ್ ಪಕ್ಷದ, ಅದರಲ್ಲೂ KPCC ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಇದ್ದಂತಹ ಸಂದರ್ಭದಲ್ಲಿ ಅವರ ಕನಸಿನ ಕೂಸಾಗಿ ಬಂದಂತಹ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳು. ಈ ಗ್ಯಾರಂಟಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗ್ತಾ ಇದೆ. ಹೋಗ್ಲಿ, ಆ ಗೋಲ್ಮಾಲಲ್ಲಿ ಹೋದಂತಹ ದುಡ್ಡನ್ನು ಹೊಡಿತಾ ಇರೋರು ಯಾರು? ಯಾರೋ ಬಡಬಗ್ಗರ ಅಕೌಂಟಿಗೆ ಹೋಗ್ತಾ ಇದೆಯಾ? ಅದು ಯಾರದೋ ಹೆಸರು, ಯಾರದೋ ಕಿಸರು ಅನ್ನೋ ಹಾಗೆ ಅವರು ಯಾರದೋ ಖಾತೆಯಲ್ಲಿ ಹಣ ಹಾಕಿಸ್ಕೊಂಡು ಅದನ್ನು ಹೊಡಿತಾ ಇರೋರು ಯಾರೀಗ? ಅದನ್ನು ಪತ್ತೆ ಹಚ್ಚಬೇಕು. CAG ವರದಿಯಲ್ಲಿ ಹಣ ಲೂಟಿ ಆಗ್ತಾ ಇದೆ ಅನ್ನೋದು ಬಹಿರಂಗ ಆಗಿದೆ. ಇದರ ಮುಂದುವರಿದ ಭಾಗವಾಗಿ ತನಿಖೆ ಕೈಗೊಂಡು ಈ ಹಣವನ್ನು ಹೊಡಿತಾ ಇದ್ದವ್ರು ಯಾರು, ಲೂಟಿ ಮಾಡ್ತಾ ಇದ್ದವ್ರು ಯಾರು, ಈ ಅಕ್ರಮವಾಗಿ ಈ ದಂಧೆಯನ್ನು ನಡೆಸ್ತಾ ಇದ್ದಂಥವ್ರು ಯಾರು? ಗ್ಯಾರಂಟಿ ಯೋಜನೆಗಳಲ್ಲಿ ಬಡವರಿಗೆ ಅನುಕೂಲವಾಗಲಿ, ನಿರ್ಗತಿಕರಿಗೆ ಅನುಕೂಲವಾಗಲಿ, ಆರ್ಥಿಕವಾಗಿ ಹಿಂದುಳಿದವರಿಗೆ ಆರ್ಥಿಕ ಸಬಲತೆ ಸಿಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಈ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂತು. ಆದರೆ ನಿಜವಾಗಿಯೂ ಆರ್ಥಿಕವಾಗಿ ಹಿಂದುಳಿದವರು ಈಗ ಆರ್ಥಿಕವಾಗಿ ಅಷ್ಟು ಸಬಲರಾಗಿದ್ದಾರಾ? ಅವರಿಗೆ ಇದೆಲ್ಲ ಹೋಗಿದೆಯಾ? ಸರ್ಕಾರ ಇದಕ್ಕೋಸ್ಕರವೇ ಸಮಾವೇಶಗಳನ್ನು ಮಾಡಿ ನಾವು ಇಷ್ಟು ಕೋಟಿ ಖರ್ಚು ಮಾಡಿದ್ದೇವೆ, ಇಷ್ಟು ಕೋಟಿ ಫಲಾನುಭವಿಗಳಿಗೆ ಇದರ ಲಾಭ ಸಿಕ್ಕಿದೆ ಅಂತ ಹೇಳ್ತಾ ಇತ್ತು. ಆದರೆ ನಿಜವಾಗಿಯೂ ಅಷ್ಟು ಕೋಟಿ ಫಲಾನುಭವಿಗಳಿಗೆ ಅದರ ಲಾಭ ಸಿಕ್ಕಿದೆಯಾ?
ಒಂದೊಂದು ಅಕೌಂಟಿಗೆ 2,000ರಂತೆ ಅಂದರೆ 19,000 ಅಕೌಂಟು. 19,020 ಎಕ್ಸಾಕ್ಟ್ ನಂಬರ್ ಈಗ ಸಿಕ್ಕಿರುವಂಥದ್ದು. 19,020 ಅಕೌಂಟ್ಗಳಿಗೆ ಎಷ್ಟು ಅಮೌಂಟ್ ಹೋಗುತ್ತೆ? ಅಷ್ಟು ಅಮೌಂಟನ್ನು ಲೂಟಿ ಮಾಡಿದವ್ರು ಯಾರು? ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಬೇಕು ಅಂದರೆ ತನಿಖೆ ಆಗಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.